ಯಾರು RCBಗೆ ನಾಳೆ ಕಂಟಕ ಆಗ್ಬೋದು ಸರ್ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಕರ್ನಾಟಕ ಹುಡುಗರೇ ಕಂಟಕ ಆಗೋ ಸಾಧ್ಯತೆ ಇದೆ. ಒಂದು ಕರುಣ್ ನಾಯರ್, ಎರಡನೇದು KL ರಾಹುಲ್. ಫಸ್ಟ್ ಕರುಣ್ ನಾಯರ್ ಬಗ್ಗೆ ಮಾತಾಡ್ಬಿಡೋಣ. ಕರುಣ್ ನಾಯರ್ ಅಮೇಜಿಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಟಾಟಾ IPL ಅಲ್ಲಿ. ಒನ್ ಆಫ್ ದಿ ಬೆಸ್ಟ್ ನಾಕ್ಸ್ ಬರುತ್ತೆ ಅವರಿಂದ. ಅದು ಮುಂಬೈ ವಿರುದ್ಧ ಡೆಲ್ಲಿಲೇ ಬರುತ್ತೆ. ಬಟ್ ಆ ಮ್ಯಾಚ್ನ ಗೆಲ್ಲಕ್ಕಾಗೋದಿಲ್ಲ. ಬಟ್ ಅವರು ಟಚ್ ಅಲ್ಲಿ ಇದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಓಪನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಭಿಷೇಕ್ ಪೋರಲ್ ಜೊತೆ ಓಪನ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಪರವಾಗಿ ಏನಾದ್ರೂ ಒಂದ್ ಸ್ವಲ್ಪ ವೀಕ್ನೆಸ್ ಇದೆಯಾ ಅಂದ್ರೆ ಅದು ಓಪನಿಂಗ್ ಪೇರ್ ಅಂತ ಹೇಳ್ತೀನಿ. ಯಾಕಂದ್ರೆ ಫ್ಯಾಫ್ ಡು ಪ್ಲೆಸಿಸ್ ಇಂಜುರಿ ಆಗ್ಬಿಟ್ಟಿದ್ದಾರೆ. ಅವ್ರು ಯಾವಾಗ ವಾಪಸ್ ಆಗ್ತಾರೆ ಗೊತ್ತಿಲ್ಲ. JFM ಮೇಲೆ ಭರವಸೆ ಇಟ್ಟಿದ್ರು, JFM ಕೈ ಕೊಟ್ಟರು. ಹಾಗಾಗಿ ಈಗ ಕರುಣ್ ಪೊರೇಲು, ಆಮೇಲೆ JFM ಪೊರೇಲು, KL. ಸೊ ಹಾಗಾಗಿ ಇವರಿನ್ನ ಬೆಸ್ಟ್ ಓಪನಿಂಗ್ ಪ್ಲೇಯರ್ನ ಹುಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಟಾಪ್ ಆಫ್ ದಿ ಆರ್ಡ್ರಲ್ಲೇ ಒಂದು ಹಂತಕ್ಕೆ ತಾಪತ್ರಯ ಇದೆ. ಬಟ್ ಇವ್ರ ಹತ್ರ KL ರಾಹುಲ್ ಅನ್ನೋ ಒಂದು ಬ್ರಹ್ಮಾಸ್ತ್ರ ಇದೆ. ಈ ಬ್ಯಾಟಿಂಗ್ ಲೈನ್ ಅಪ್ನ ಬೆನ್ನೆಲ್ಲಿ ಬ್ಯಾರು ಅಂದ್ರೆ KL ರಾಹುಲ್. RCB ಕಂಟಕ ಆಗೋದಲ್ಲದೆ ಒಳ್ಳೊಳ್ಳೆ ಇನ್ನಿಂಗ್ಸ್ಗಳನ್ನ ಆಲ್ರೆಡಿ ಆಡ್ಬಿಟ್ಟಿದ್ದಾರೆ ಈ ಸೀಸನ್ ಅಲ್ಲಿ KL ರಾಹುಲ್. 2.0 ಅಂತ ಬೇರೆ ಮಾತಾಡ್ತಾ ಇದೀವಿ. ಕನ್ಸಿಸ್ಟೆನ್ಸಿ ಜೊತೆ ಅವ್ರ ಸ್ಟ್ರೈಕ್ ರೇಟು ಕೂಡ ಸ್ಟ್ರೈಕಿಂಗ್ ಆಗಿದೆ ಅಂತ ಹೇಳ್ಬೇಕು.